ಶಾಲೆಯಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳ ಅಕ್ಷರಾಭ್ಯಾಸವನ್ನು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಶ್ರೀ ಸಾಯಿಬಾಬಾ ದೇವಾಲಯದಲ್ಲಿ ಶ್ರೀ ಗಣೇಶ ಮತ್ತು ಸರಸ್ವತಿಗೆ ವಿಶೇಷ ಪೂಜೆ ಸಲ್ಲಿಸಿ ದೀಪ ಹಚ್ಚಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸದಾ ವಸಂತಂ ಹೃದಯಾರವಿಂದ ಭವಂ ಭವಾನಿ ಸಹಿತಂ ನಮಾಮಿ ಕರ್ಪೂರಪೂರ. ಶ್ರೀ ಶಿರಡಿ ಸಾಯಿ ಮಂದಿರದ ಕಾರ್ಯದರ್ಶಿ ಪ್ರಸಾದ್ ಮಾತನಾಡಿ, ಶ್ರೀ ಸಾಯಿಬಾಬಾ ದೇವಸ್ಥಾನ ಪ್ರಾರಂಭವಾದ ದಿನದಿಂದಲೂ ಇಂತಹ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆದಿರಲಿಲ್ಲ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಮಕ್ಕಳ ಅಕ್ಷರಾಭ್ಯಾಸದಲ್ಲಿ ಪೋಷಕರು ಪಾಲ್ಗೊಂಡಿರುವುದು ಉತ್ತಮವಾಗಿದೆ. ಪ್ರತಿ ವರ್ಷ ಈ ದೇವಾಲಯದಲ್ಲಿ ವಾರ್ಷಿಕೋತ್ಸವ ನಡೆಸಲಾಗುತ್ತಿದ್ದು, ಈಗ ಒಳ್ಳೆ ಅವಕಾಶ ನಮಗೆ ಸಿಕ್ಕಿದೆ. ಇಲ್ಲಿಂದಲೇ ಮಕ್ಕಳ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲವಾಗಲಿ. ಇಷ್ಟೊಂದು ಮಕ್ಕಳಲ್ಲಿ ಯಾರು ವಿಶ್ವೇಶ್ವರಯ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗುತ್ತಾರೆ ಗೊತ್ತಿಲ್ಲ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇಲ್ಲಿನ ಪೋಷಕರಲ್ಲಿ ತಮ್ಮ ಮಕ್ಕಳು ವೈದ್ಯರಾಗುತ್ತಾರೆ, ಇಂಜಿನಿಯರ್ ಆಗುತ್ತಾರೆ ಎನ್ನುವ ಯೋಚನೆ ಇರುತ್ತದೆ. ಆದರೆ ಮಕ್ಕಳಿಗೆ ಹೆಚ್ಚಿನ ಒತ್ತಡ ಬಾರದ ಹಾಗೆ ನೋಡಿಕೊಂಡು ಅವರ ಅಭಿರುಚಿಗೆ ಅವಕಾಶ ಕೊಡುವ ಮೂಲಕ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಎಂದು ಸಲಹೆ ನೀಡಿದರು. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಅಧ್ಯಕ್ಷರಾದ ಎಬಿ ಸುರೇಂದ್ರ ಕುಮಾರ್ ಮಾತನಾಡಿ, ಪ್ರಸ್ತುತದಲ್ಲಿ ಪೋಷಕರ ಬಯಕೆ ಎಂದರೆ ನಮ್ಮ ಮಕ್ಕಳು ವೈದ್ಯರು ಇಲ್ಲವೇ ಇಂಜಿನಿಯರ್ ಆಗಬೇಕು ಎನ್ನುವ ಆಸೆ ಇಟ್ಟುಕೊಂಡಿರುತ್ತಾರೆ. ಮಕ್ಕಳಿಗೆ ಯಾವ ರಂಗದಲ್ಲಿ ಆಸಕ್ತಿ ಇದೆ ಅದನ್ನೇ ಪ್ರೋತ್ಸಾಹಿಸಿ. ಕ್ರಿಕೆಟ್ ಆಟಗಾರ, ನೃತ್ಯಪಟು ಇಲ್ಲವೇ ಫಿಲಂ ಸ್ಟಾರ್ ಆಗುತ್ತಾರೋ ಆಗಲಿ. ನಾವು ಮಕ್ಕಳ ಮೇಲೆ ಹೆಚ್ಚು ಒತ್ತಡವನ್ನು ಏರಲು ಹೋಗಬಾರದು. ಒತ್ತಡ ಏರಿದರೆ ದಾರಿ ತಪ್ಪಬಹುದು. ತಪ್ಪಿದ ಅನೇಕ ಉದಾಹರಣೆಗಳಿವೆ ಎಂದು ಕಿವಿಮಾತು ಹೇಳಿದರು. ಮಕ್ಕಳಿಗೆ ಮೊಬೈಲ್ ಕೊಡುವುದನ್ನು ನಿಯಂತ್ರಿಸಬೇಕು. ಇಂದಿನ ಮಕ್ಕಳಿಗೆ ಕೈಲಿ ಮೊಬೈಲ್ ಕೊಟ್ಟು ಊಟ ಮಾಡಿಸಬೇಕಾದ ಪರಿಸ್ಥಿತಿ ತಂದಿದ್ದೇವೆ. ಮನೆಯಲ್ಲಿ ಕಲಿತಿರುವುದರಿಂದ ಶಾಲೆಯಲ್ಲೂ ಕೂಡ ಮಕ್ಕಳು ಸ್ಮಾರ್ಟ್ ಟಿವಿ ಹಾಕಿದ ಮೇಲೆ ಊಟ ಮಾಡುವ ಪರಿಸ್ಥಿತಿಗೆ ಬಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮೊಬೈಲ್ ಕೊಟ್ಟು ಊಟ ಮಾಡಿಸುವುದು ಒಂದು ಕೆಟ್ಟ ಸಂಪ್ರದಾಯ, ಕೂಡಲೇ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿ ಸಲಹೆ ನೀಡಿದರು. ಇದೇ ವೇಳೆ ಶ್ರೀ ಶಿರಡಿ ಸಾಯಿ ಮಂದಿರದ ಎಚ್ಎಸ್ ನೀಲಕಂಠ, ಚಂದ್ರಶೇಖರ್, ಟೈಮ್ಸ್ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಬಿಕೆ ಗಂಗಾಧರ್, ಪ್ರಾಂಶುಪಾಲರಾದ ಉಮಾ ಎಸ್ ಪಾಟೀಲ್ ಇತರರು ಉಪಸ್ಥಿತರಿದ್ದರು. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಯಾರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಆ ಮಕ್ಕಳು ಯಾರು ವಿಶ್ವೇಶ್ವರಯ್ಯ ಆಗ್ತಾರೋ ಗೊತ್ತಿಲ್ಲ, ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ತಾರೋ ಗೊತ್ತಿಲ್ಲ. ಬಂದಿವೆ ಎಲ್ಲರೂ ಕೂಡ ಇಂಜಿನಿಯರಿಂಗು, ಡಾಕ್ಟರ್ ಅಂತಾನೆ ಯೋಚನೆ ಮಾಡ್ತೀವಿ. ಇದಕ್ಕೂ ಬಿಟ್ಟು ಇನ್ನೂ ಬೇರೆ ಬೇರೆದು ಕೂಡ ಇದೆ. ಆದ್ದರಿಂದ ಯಾವ ಕ್ಷೇತ್ರದಲ್ಲಿ ಯಾವ ಮಕ್ಕಳನ್ನು ಕೂಡ ಒತ್ತಾಯ ಮಾಡಿದೆ ಈಗಲಿಂದ ಅವ್ರಿಗೆ ಎಲ್ಲದನ್ನೂ ಕಳಿಸ್ಬೇಕು, ಎಲ್ಲದನ್ನೂ ನಾವು ಹೇಳ್ಕೊಡ್ಬೇಕು. ಎಲ್ಲ ಡ್ಯಾನ್ಸಿಗೆ ಕಳಿಸ್ಬೇಕು, ಈ ಕಡೆ ಮ್ಯೂಸಿಕ್ ಕಳಿಸ್ಬೇಕು, ಈ ಕಡೆ ಪಾಠಕ್ಕೆ ಕೊಡಬೇಕು, ಇನ್ನೊಂದು ಕಡೆ ಯಾವುದೊಂದು ಆಕ್ಟಿವಿಟಿ ಸ್ಪೋರ್ಟ್ಸ್ ಎಲ್ಲದಕ್ಕೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಆ ಮಕ್ಕಳಲ್ಲಿ ಹೆಚ್ಚಿನ ಒತ್ತಡವನ್ನು ತರದೆ ಆ ಮಕ್ಕಳಿಗೆ ಅವರಾಗೆ ಬೆಳೆಯುವಂಥ ಒಂದು ಅವಕಾಶವನ್ನು ಕೊಟ್ಟು ಆ ಮುಕ್ತ ಮನಸ್ಸಿನ ಮೇಲೆ ಯಾವುದೇ ರೀತಿಯಾದಂತಹ ಒತ್ತಡವನ್ನು ಹಾಕದೆ ಉಲ್ಲಾಸದಾಗಿ ಬೆಳೀಲಿ, ಅವರು ಮಕ್ಕಳು ಎಲ್ಲ ಪಾಠವನ್ನು ಕಲೀಲಿ ಅಂತೇಳಿ ಅವರೆಲ್ಲ ಮಕ್ಕಳಿಗೂ ಶುಭವನ್ನು ಹಾರೈಸ್ತಾ, ಬಾಬಾ ಮಂದಿರದ ಪರವಾಗಿ, ಶ್ರೀ ಸಾಯಿ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಣೆ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಆ ಮಕ್ಕಳಿಗೆ ನನ್ನ ಆಶೀರ್ವಾದ ಇರಲಿ.